ರಾಮಾಯಣ ಘಟಿಸುವ ಮುನ್ನನೇ ರಾಮಾಯಣ ಬರೆಯಲಾಗಿತ್ತು. ರಾಮಾಯಣ ಘಟಿಸುವ ಮುನ್ನನ? ಹೌದು. ರಾಬರ್ಟ್ ಮಾರ್ಗನ್ಸನ್ ಅದು ಟೈಟಾನಿಕ್ ದುರಂತ ಆಗಕ್ಕಿಂತ ಮುಂಚೆನೇ ಒಂದು ಪುಸ್ತಕ ಬರೆದಿದ್ದ. ಮೂರನೇ ಕಣ್ಣು ಆಕ್ಟಿವೇಶನ್ ಮಾಡುವಂಥದ್ದು ಅಂದರೆ ಏನು ಆ್ಯಕ್ಚುಲಿ? ಎಲಾನ್ ಮಸ್ಕ್ಗೆ ಇರ್ತಕ್ಕಂಥ ಕಣ್ಣೆ ಬಡ ರೈತ ಬೋರೆಗೌನಿಗೂ ಇರ್ತಕ್ಕಂಥ ಕಣ್ಣೆ ಸೇಮ್ ಇದು. ಇವನು ಯಾಕೆ ಈ ಕಣ್ಣಿದ್ರು ಏನು ಅಚೀವ್ ಮಾಡೋಕ್ಕಾಗಲಿಲ್ಲ? ಸೊ ಈ ಕಣ್ಣು ಇಂಪಾರ್ಟೆಂಟ್ ಅಲ್ಲ, ಇನ್ನು ಉಳಿದ 6 ಕಣ್ಣಿದೆಯಲ್ಲ, ನಾವು ಈವರೆಗೂ ನೋಡದೇ ಇರುವಂಥದ್ದು ಕೂಡ ನಾವು ಅನುಭವಿಸ್ಬೋದು, ನೋಡ್ಬೋದು. ಭಕ್ತ ಚೈತನ್ಯ, ಮೀರಾಬಾಯಿ, ಸಂತ ತುಕಾರಾಮು, ಗೋರಕುಂಬಾರ ಇವರೆಲ್ಲ ಕಂಡೆ ಹರಿಯ ಕಂಡೆ. ಯಾವ ಕಣ್ಣಿಂದ? ಪಾಸ್ಟ್ ಲೈಫ್ ರಿಗ್ರೆಷನ್ ಬಗ್ಗೆ ಹೇಳಿದ್ರಲ್ಲ, ಅದೆಲ್ಲ ಹಿಂದಿನ ಜನ್ಮದ ದೇಹಕ್ಕಾದಂಥ ಗಾಯಗಳು ಈ ಜನ್ಮದಲ್ಲಿ ಅವು ಹುಟ್ಟು ಮಚ್ಚಗಳಾಗ್ತವೆ ಅನ್ನೋದನ್ನು ಅವನು ಬರೆದಿದ್ದಾನೆ. ಆ ಬರೆದಿರೋ ವ್ಯಕ್ತಿ ಅಂತಿಂಥ ವ್ಯಕ್ತಿ ಅಲ್ಲ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಮಚಂದ್ರ ಗುರೂಜಿ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ವೆಲ್ಕಮ್ ಟು ದ ಶೋ. ನಮಸ್ತೆ. ಡಾಕ್ಟರ್ ರಾಮಚಂದ್ರ ಗುರೂಜಿ ಅವರು ಕಳೆದ 45 ವರ್ಷಗಳಿಂದ ಸಾಧನೆ ಮಾಡ್ತಾ ಇದ್ದಾರೆ. ಅವ್ರನ್ನ ಹೇಗೆ ಪರಿಚಯಿಸಬೇಕು ಅಂತಂದರೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ವ್ಯಕ್ತಿ, ಆಧ್ಯಾತ್ಮಿಕ ಚಿಂತಕರು, ಪುನರ್ಜನ್ಮ ಹಾಗೂ ಸಂಮೋಹಿನಿ ತಜ್ಞರು. ಬಹುಶಃ ಕರ್ನಾಟಕದಲ್ಲಿ ಅತಿ ಹೆಚ್ಚು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ವ್ಯಕ್ತಿ ಅಂತ ನನಗನ್ಸುತ್ತೆ. ಸೊ ಇವತ್ತು ಡಾಕ್ಟರ್ ರಾಮಚಂದ್ರ ಗುರೂಜಿ ಅವರ ಜೊತೆಗೆ ನಾನು ಸಾಕಷ್ಟು ವಿಚಾರಗಳನ್ನ ಮಾತಾಡೋಕ್ಕೆ ಹೊರಟಿದ್ದೀನಿ. ನಾನು ನನ್ನ ಎದುರುಗಡೆ ಇರೋ ಟಾಪಿಕ್ಗಳನ್ನ ನೋಡಿದರೆ ನನಗೆ ಕೆಲವೊಂದು ಸಲ ದಿಗ್ಭ್ರಮೆ ಆಗುತ್ತೆ, ಇದೆಲ್ಲ ಹೇಗೆ ಅಂಥೇಳಿ. ಸೊ ಅಂಥ ವಿಚಾರಗಳನ್ನ ಯೂಶ್ವಲಿ ನಾನು ಗುರೂಜಿಯವ್ರ ಜೊತೆ ಮಾತಾಡ್ತೀನಿ. ಬಟ್ ಈ ವಿಚಾರಗಳನ್ನ ಮಾತಾಡೋಕ್ಕಿಂತ ಮುಂಚೆ ಒಂದು ವಿಚಾರ ತಿಳಿಸಬೇಕು. ಅದೇನೆಂದರೆ, ಇದೇ ಮೇ 8ರಿಂದ ಅಂದರೆ ಮುಂದಿನ ತಿಂಗಳು ಮೇ 8ರಿಂದ 17ರವರೆಗೆ ರಾಮಚಂದ್ರ ಗುರೂಜಿಯವ್ರ ನೇತೃತ್ವದಲ್ಲಿ ಈಗಲ್ಟನ್ ರೆಸಾರ್ಟ್ನಲ್ಲಿ ಒಂದು ವರ್ಕ್ಶಾಪ್ ನಡೀತಾ ಇದೆ, ಕಾರ್ಯಾಗಾರ, ಪಾಸ್ಟ್ ಲೈಫ್ ರಿಗ್ರೆಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಸೊ ಆಸಕ್ತರು ಈ ಪ್ರೋಗ್ರಾಮ್ಗೆ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಅದರ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಚಿಕ್ಕದಾಗಿ ಇದ್ರ ಬಗ್ಗೆ ಹೇಳ್ಬೋದಾ? ಯಾರು ಬರಬಹುದು, ಏನು ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಗುರುಗಳೇ? ಕಲಿಯೋದಕ್ಕೆ ಆಸಕ್ತಿ ಇರ್ತಕ್ಕಂಥವ್ರು ಯಾರು ಬೇಕಾದ್ರೂ ಬರ್ಬೋದು. 18ರ ಮೇಲೆ ಇರಬೇಕು. ಒಂದು ಬೇಸಿಕ್ ಎಜುಕೇಷನ್ ಇರಬೇಕು. ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ. ಅಂದರೆ ಯಾರು ಇಂತಹ ಹೊಸ ಸೈನ್ಸಸ್ಸನ್ನು, ಸ್ಪಿರಿಚುವಲ್ ಸೈನ್ಸಸ್ಸನ್ನು ಕಲಿಯೋಕ್ಕೆ ಇಷ್ಟಪಡ್ತಾರೆ ಅವರೆಲ್ಲ ಬರ್ಬೋದು. ಈಗ ಆಲ್ರೆಡಿ ಕೆಲವರು ಕಲ್ತಿರ್ತಾರೆ. ಯೋಗ ಥೆರಪಿಸ್ಟ್ಗಳಿರ್ತಾರೆ, ರೇಖಿ ಪ್ರಾಕ್ಟೀಷ್ನರ್ಸ್ ಇರ್ತಾರೆ, ಆಯುರ್ವೇದ ತಜ್ಞರು ಇರ್ತಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ತಾರೆ, IT ನಲ್ಲಿ ಇರ್ತಾರೆ. ಅಂದರೆ ನಾನು ಈ IT ಜೊತೆಗೆ ಇನ್ನೇನೋ ಸ್ಪೆಷಲ್ ಸ್ಕಿಲ್ಸ್ ಕಲ್ತ್ಕೋಬೇಕು ಅನ್ನೋರಿಗೆಲ್ಲ ಅವಕಾಶ ಇದೆ. ಏನು ಅಂದರೆ ಈ ಒಂದು 9 ದಿನಗಳ ಕಾರ್ಯಕ್ರಮ ಇದು? 10 ದಿನಗಳ ಕಾರ್ಯಕ್ರಮ. ಏನು ಅವ್ರು ಕಲಿತಾರೆ ಮತ್ತು ಅವ್ರ ಜೀವನ ಹೇಗೆ ಬದಲಾಗುತ್ತೆ ಈ ಒಂದು ಕಾರ್ಯಾಗಾರದ ನಂತರ? ನನ್ನ ಪ್ರಕಾರವಾಗಿ ಪ್ರತಿಯೊಬ್ಬರೂ ಕೂಡ ಸೆಲ್ಫ್ ಹಿಪ್ನೋಸಿಸ್ ಅಂತೂ ಕಲ್ತ್ಕೋಬೇಕು. ಯಾಕೆಂದರೆ ಇಟ್ಸ್ ಎ ಸೆಲ್ಫ್ ಡಿಫೆನ್ಸಿವ್ ಮೆಕ್ಯಾನಿಸಮ್. ಅವನನ್ನು ಸರ್ವ ರೀತಿಯಲ್ಲಿ ರಕ್ಷಣೆ ಮಾಡಿಕೊಳ್ಳೋ ಅವಶ್ಯಕತೆ ಪ್ರತಿಯೊಬ್ಬರಿಗಿದೆ. ಅದಕ್ಕಿರ್ತಕ್ಕಂಥ ಒಂದು ಸೈನ್ಸು ಹಿಪ್ನೋಸಿಸ್. ಒಂದೊಮ್ಮೆ ಅವನು ಅದನ್ನು ಕಲಿತು ಬೇರೆಯವ್ರಿಗೂ ಒಳ್ಳೇದು ಮಾಡ್ಬೋದು, ಸೊಸೈಟಿಗೂ ಒಳ್ಳೇದು ಮಾಡ್ಬೋದು. ಸೊ ಹಾಗೆ ಈ ಸೈನ್ಸ್ಗೆ ಇನ್ಯೂಮರಸ್ ಅಪ್ಲಿಕೇಶನ್ಸ್ ಇದೆ. ಇದು ಬರೀ ಕಾಯಿಲೆ ವಾಸಿ ಮಾಡೋದಕ್ಕೋ ಅಥವಾ ಹಿಂದಿನ ಜನ್ಮ ತಿಳ್ಕೊಳ್ಳೋಕ್ಕೋ ಅಥವಾ ಮುಂದೆ ಏನಾಗ್ತದೋ ಅನ್ನೋ ತಿಳ್ಕೊಳ್ಳೋಕ್ಕಲ್ಲ. ಇದರ ಅಪ್ಲಿಕೇಶನ್ಸ್ ಅಂತೂ ಅನಂತ ಅಂತ ನಾನಾದರೂ ಹೇಳ್ತೇನೆ. ಸಾಗರದಷ್ಟು ಇರ್ತಕ್ಕಂಥ ಈ ಸೈನ್ಸನ್ನು ನನಗೆ ಒಂದಷ್ಟು ಕುಂಬಳಕಾಯಿ ಅಷ್ಟು ಗೊತ್ತಿದೆ. ನಾನು ಕೊಡೋದು ಸಾಸಿವೆ ಅಷ್ಟು ಅಗಾಧವಾದ ವಿಜ್ಞಾನ ಇದು, ಅಧ್ಯಾತ್ಮ ವಿಜ್ಞಾನ. ಓಕೆ. ಇದನ್ನು ಹಿಂದಿನವರು ಋಷಿವಿದ್ಯೆ, ಪರಾವಿದ್ಯೆ, ಸಂಧ್ಯಾವಿದ್ಯೆ, ಬ್ರಹ್ಮವಿದ್ಯೆ ಅಂತ ಕರಿತಿದ್ರು. ಒಂದು ಗುಪ್ತ ವಿದ್ಯೆ ಇದು. 64 ವಿದ್ಯೆಗಳಲ್ಲಿ ಸಂಮೋಹನ ಶಾಸ್ತ್ರವು ಕೂಡ ಒಂದು. ಅರ್ಜುನ ಮಹಾಭಾರತದ ಕಾಲದಲ್ಲಿ, ಯುದ್ಧ ಕಾಲದಲ್ಲಿ ಸಂಮೋಹನಾಸ್ತ್ರ ಬಳಸಿದ್ದ ಅನ್ನುವ ಒಂದು ಉಲ್ಲೇಖ ಬರ್ತದೆ. ಸಗರ ಚಕ್ರವರ್ತಿಯ 64,000 ಮಕ್ಕಳನ್ನು ಅಗಸ್ತ್ಯರು ಅಟ್ ಎ ಟೈಮ್ ಹಿಪ್ನೋಟೈಸ್ ಮಾಡಿ ಅವರನ್ನು ನಿರ್ವೀರ್ಯರನ್ನಾಗಿಸಿದ್ರು ಅನ್ನೋ ಉಲ್ಲೇಖ ಕೂಡ ಬರ್ತದೆ. ಮತ್ತು ಕೃಷ್ಣ ಆ ಯುದ್ಧ ಸನ್ನಿವೇಶದಲ್ಲಿ ಅರ್ಜುನನಿಗೆ ಪ್ರಯೋಗ ಮಾಡಿದ್ದು ಸಂಮೋಹನ ವಿದ್ಯೆನೇ. ಓಕೆ. ಬೇರೆಯವರೆಲ್ಲ ಟ್ರಾನ್ಸಲ್ಲಿದ್ದರು, ಇವನು ಟ್ರಾನ್ಸ್ಗೊಳಪಡಿಸಿ ಇವನ ಜೊತೆ ಮಾತ್ರ ಕಮ್ಯುನಿಕೇಟ್ ಮಾಡ್ತಿದ್ದ. ಅಂದರೆ ರಣರಂಗದ ಮಧ್ಯೆ ಈ ಸಂವಾದ ಬೇರೆ ಯಾರಿಗೂ ಕೇಳಿಸಿಲ್ಲ ಅಂದರೆ ಅವ್ರು ಯಾವ ಅವಸ್ಥೆಯಲ್ಲಿದ್ದರು ಅಂತ ನಾವು ಕಲ್ಪಿಸ್ಕೋಬೋದು. ಅಂತಹ ಒಂದು ವಿಜ್ಞಾನ ಇದು. ಸೊ 10 ದಿನಗಳ ಕಾಲ ಈ ಥರದ ಬೇರೆ ಬೇರೆ ವಿಚಾರಗಳನ್ನ ನೀವು ಹೇಳ್ತಾ ಹೋಗ್ತೀರಿ. 10 ದಿವಸದ ನಾವು ಕಲಿಸೋದೇನೆಂದರೆ ಕೌನ್ಸಿಲಿಂಗ್ ಸ್ಕಿಲ್ಸ್ ಕಲಿಸ್ತೇವೆ.
ರಿಗ್ರೆಷನ್ ಮಾಡೋದು ಹೇಗೆ, ಪ್ರೋಗ್ರೆಷನ್ ಮಾಡೋದು ಹೇಗೆ, ಇವೆರಡಕ್ಕೂ ಸ್ಪಂದಿಸಲಿಲ್ಲ ಅವನಂತಂದರೆ ಹಿಪ್ನೋಥೆರಪಿ ಅಪ್ಲೈ ಮಾಡೋದು ಹೇಗೆ, ಹೀಲಿಂಗ್ ಸೈನ್ಸಸ್ಸನ್ನು ಹೇಳ್ಕೊಡ್ತೀನಿ, ಡೆತ್ ಐಡೆಂಟಿಫಿಕೇಷನ್ ಹೇಳ್ಕೊಡ್ತೀನಿ. ಅಂದರೆ ನಾವು ನಮ್ಮ ಸಾವನ್ನು ನಾವೇ ನೋಡ್ಬೋದು, ಬೇರೆ ಯಾರೋ ನೋಡಿ ಪ್ರಿಡಿಕ್ಟ್ ಮಾಡೋದಲ್ಲ, ನಮ್ಮ ಭವಿಷ್ಯವನ್ನು ನಾವೇ ಮೂವಿ ಥರ ನೋಡ್ಬೋದು. ಓಕೆ, ಅದನ್ನು ಹೇಳ್ಕೊಡ್ತೇನೆ. ಅದಾದಮೇಲೆ ನಕಾರಾತ್ಮಕ ಶಕ್ತಿಗಳನ್ನು ಗುರುತಿಸೋದು, ಅದನ್ನು ಉಚ್ಚಾಟನೆ ಮಾಡ್ತಕ್ಕಂಥ ಈ ಸ್ಕಿಲ್ಸ್ ಎಲ್ಲ ಹೇಳ್ಕೊಡ್ತೇನೆ 10 ದಿವಸದಲ್ಲಿ. ಅವರಿಗೆ ಧ್ಯಾನಗಳನ್ನು, ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ಜೀವನದಲ್ಲಿ ಸಮೃದ್ಧಿಯನ್ನು, ಸುಖ ಶಾಂತಿಯನ್ನು, ಏಳಿಗೆ ಯಶಸ್ಸುಗಳನ್ನು ಅಚೀವ್ ಮಾಡೋದು ಹೇಗೆ ಈ ಸೈನ್ಸಿಂದ, ಇದೆಲ್ಲ ಅವರಿಗೆ ಗೋಲ್ ಸೆಟ್ ಸಮೇತ ನಾವು 10 ದಿವಸದಲ್ಲಿ ಡೈಲಿ 10 hours 100 hours ಸರ್ಟಿಫಿಕೇಷನ್ ಕೋರ್ಸ್ ಇದೆ. ಓಕೆ ಓಕೆ. ಸೊ ಆಸಕ್ತರು ಗುರೂಜಿಯವ್ರನ್ನ ಸಂಪರ್ಕಿಸಿ ಅವರ ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಬಟ್ ಇವತ್ತು ನಾನು ಸುಮಾರು ವಿಚಾರಗಳನ್ನ ಎತ್ಕೊಂಡು ಕೂತ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ಅಂದ್ಕೊಂಡಿರುವಂಥದ್ದು ಯಾವುದು ಅಂದರೆ, ನಾವು ಸುಮಾರು ಸಲ ಮಾತಾಡ್ತೀವಿ 3ನೇ ಕಣ್ಣು ಅಂಥೇಳಿ, ಇತ್ತೀಚೆಗೆ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂತ ಕರೀತಾರೆ. ಆದರೆ ನಾವು ಥರ್ಡ್ ಐ ಆ್ಯಕ್ಟಿವೇಶನ್ ಅನ್ನೋದ್ರ ಬಗ್ಗೆ ನಮಗೆ ಅಂದರೆ 3ನೇ ಕಣ್ಣು ತೆಗೆದ ಶಿವ ಅಂತ ನಾವು ಅದ್ರ ಬಗ್ಗೆ 3ನೇ ಕಣ್ಣು ತೆಗೆದ ತಕ್ಷಣ ಎದುರುಗಡೆ ಇದ್ದಂಥ ಕಾಮ ಸತ್ತೋದ, ಸುಟ್ಟೋದ ಅನ್ನೋದು, ಈ ಥರದ್ದು ನಾವು ಮಾತಾಡ್ತೀವಿ. 3ನೇ ಕಣ್ಣು ತೆಗೆದ್ರೆ ಜಗತ್ತು ಪ್ರಳಯ ಆಗುತ್ತೆ ಅನ್ನೋ ಥರದ್ದು ಮಾತಾಡ್ತೀವಿ. ಅಂದರೆ ನಮಗೆ ಈ ಮಾತುಗಳ ಮೂಲಕ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇದು ನಮಗೆ ಸಂಬಂಧಪಟ್ಟದ್ದಲ್ಲ, ಮನುಷ್ಯರಿಗೆ ಇದೇನಿದ್ರು ದೇವತೆಗಳಿಗೆ ಸಂಬಂಧಪಟ್ಟದ್ದು, ಅವ್ರು ಮಾತ್ರ ಆ ಥರ ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಮ ಒಂದು ಕಲ್ಪನೆ. ಸೊ ನನ್ನ ಪ್ರಶ್ನೆ ಏನಂದರೆ, ಈ 3ನೇ ಕಣ್ಣು ಆ್ಯಕ್ಟಿವೇಶನ್ ಮಾಡುವಂಥದ್ದು ಅಂದರೆ ಏನು ಆ್ಯಕ್ಚುಲಿ? ಅದು ನಮಗೂ ಮಾಡೋಕ್ಕಾಗುತ್ತಾ? ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಅಂತ ಏನು ಅನ್ಕೋತಾ ಇದ್ದೀವಿ ಇತ್ತೀಚೆಗೆ ನಾವು, ಅದು ಮತ್ತು ಇದು ಎರಡು ಒಂದೇನಾ, ಹೇಗೆ? ಒಳ್ಳೆ ಪ್ರಶ್ನೆ ಇದು. ಜನಸಾಮಾನ್ಯರಿಗೆ ಇದರ ಬಗ್ಗೆ ಸಾಕಷ್ಟು ಏನು ಗೊಂದಲ ಇದೆ ಮತ್ತು ಅವರಿಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನೀವು 3ನೇ ಕಣ್ಣು ಅಂತ ಹೇಳಿದ್ರಿ, ಅಧಿಕೃತವಾಗಿ ವೈಜ್ಞಾನಿಕವಾಗಿ ಪ್ರತಿಯೊಬ್ಬರಿಗೂ 7 ಕಣ್ಣಿವೆ. ಅದನ್ನು ನಾನು ನಿರೂಪಿಸಬಲ್ಲೆ. ಜನಸಾಮಾನ್ಯರಿಗೆ ಗೊತ್ತಿರತಕ್ಕಂಥದ್ದು ಈ ದೇಹದ 2 ಕಣ್ಣುಗಳು ಮಾತ್ರ. ಇವು ಏನೂ ಪ್ರಯೋಜನ ಇಲ್ಲ ಈ ಕಣ್ಣುಗಳಿಂದ. ಯಾಕೆ ಹೇಳ್ತಾ ಇದ್ದೀನಿ ಅಧಿಕಾರಯುತವಾಗಿ ಅಂತಂದರೆ, ಎಲಾನ್ ಮಸ್ಕಿಗೆ ಇರ್ತಕ್ಕಂಥ ಕಣ್ಣೇ ಬಡ ರೈತ ಬೋರೆಗೌನಿಗೂ ಇರ್ತಕ್ಕಂಥ ಕಣ್ಣೇ ಸೇಮ್ ಇದು. ಇವನು ಯಾಕೆ ಈ ಕಣ್ಣಿದ್ದರೂ ಏನು ಅಚೀವ್ ಮಾಡೋಕ್ಕಾಗಲಿಲ್ಲ? ಸೊ ಈ ಕಣ್ಣು ಇಂಪಾರ್ಟೆಂಟ್ ಅಲ್ಲ. ಇನ್ನು ಉಳಿದ 6 ಕಣ್ಣಿದೆಯಲ್ಲ, ಅದರಲ್ಲಿ ಒಂದು ನೀವು ಹೇಳ್ತಕ್ಕಂಥ ಥರ್ಡ್ ಐ ಅಥವಾ ಮಿಡ್ ಬ್ರೈನ್ ಅಂತ ಹೇಳಿದ್ವಲ್ಲ, ಅದು ಬರ್ತದೆ. ಒಂದೊಂದಾಗಿ ನೋಡೋಣ. ದೇಹಕ್ಕೆ 2 ಕಣ್ಣಿವೆ, ಆದರೆ ನಾವು ನಿದ್ರೆಯಲ್ಲಿ ಕನಸು ಕಾಣ್ತೇವೆ. ಈ ಕಣ್ಣಿಂದ ನೋಡಿದ್ದದು ಇಲ್ಲ. ಕನಸಿನ ಕಣ್ಣು ಅಂತ ಒಂದಿದೆ, ಕರೆಕ್ಟ್. ನೆನಪಿನ ಕಣ್ಣು ಅಂತ ಒಂದಿದೆ. ಈಗ ನೋಡಿ, ನೀವು ಮನೆ ಜ್ಞಾಪಕ ಮಾಡ್ಕೊಂಡ್ರೆ ಮನೆ ಬಂದ್ಬಿಡುತ್ತೆ, ನೀವು ಮಕ್ಕಳ ಜ್ಞಾಪಕ ಮಾಡ್ಕೊಂಡ್ರೆ ಕಣ್ಣು ಮುಂದೆ ಬರ್ತದೆ. ಅದು ನೆನಪಿನ ಭಂಡಾರದಲ್ಲಿ ಇರೋದನ್ನು ರೀಕಾಲ್ ಮಾಡಿ ನೋಡೋಂಥ ಒಂದು ಕಣ್ಣಿದೆಯಲ್ಲ, ಅದು ನೆನಪಿನ ಕಣ್ಣು. ಅದಕ್ಕೂ ಕನಸಿನ ಕಣ್ಣಿಗೂ ಸಂಬಂಧನೇ ಇಲ್ಲ. ಓಕೆ ಓಕೆ. ನಮ್ಮ ನೆನಪಲ್ಲಿರೋದೇ ಕನಸಲ್ಲಿ ಬರ್ತದೆ ಅಂತೇನಿಲ್ಲ. ಹೊಸ ಹೊಸ ವಿಚಾರ ಬರ್ಬೋದು, ಅಸಂಬದ್ಧವಾದ್ದೆಲ್ಲ ಕನಸಲ್ಲಿ ಬರ್ಬೋದು. ನಾವು ಈವರೆಗೂ ನೋಡದೇ ಇರುವಂಥದ್ದು ಕೂಡ ನಾವು ಅನುಭವಿಸ್ಬೋದು, ನೋಡ್ಬೋದು ಅಲ್ವೇ? ಹಾಗಾದರೆ ಅದಕ್ಕೆ ಬೇರೆ ಕಣ್ಣಿದೆ. ಈಗ 3 ಕಣ್ಣು ಆಯಿತು: ದೇಹದ ಕಣ್ಣು, ನೆನಪಿನ ಕಣ್ಣು, ಕನಸಿನ ಕಣ್ಣು. ಕಲ್ಪನಾ ಚಕ್ಷು ಅಂತ ಇದೆ, ಇದು 4 ಇದೆ. ಬಹಳ ಇಂಪಾರ್ಟೆಂಟು. ಅಮೆರಿಕನ್ಸು ಇದು ಚೆನ್ನಾಗಿ ಬಳಸ್ತಾರೆ. ಇಂಡಿಯನ್ಸ್ ವಿ ಆರ್ ಪೂರ್ ಇನ್ ಯೂಸಿಂಗ್ ದಟ್ ಇಮ್ಯಾಜಿನರಿ ಐ. ಏನೇ ಹೊಸ ಆವಿಷ್ಕಾರಗಳಾಗೋದೆಲ್ಲ ಈ 4ನೇ ಕಲ್ಪನಾ ಚಕ್ಷುವಿಂದ. ಸಿನಿಮಾ ಹುಟ್ಟುವುದು ಇದರಿಂದಲೇ, ಕತೆ ಕಾದಂಬರಿ ಬರುವುದು ಇದರಿಂದಲೇ, ಕಾವ್ಯಗಳು ಬರುವುದು ಇದರಿಂದಲೇ. ದುಡ್ಡಿರೋದೇ ಈ 4ನೇ ಕಣ್ಣಲ್ಲಿ. ಓಕೆ. ನಾವೆಲ್ಲ ಬರೀ ಈ ಕಣ್ಣನ್ನು ಬಳಸ್ತೀವಿ. ನೀವೇನೇ ಹೊಸ ಆವಿಷ್ಕಾರ ಮಾಡಬೇಕಾದ್ರೆ, ಅನ್ವೇಷಣೆ ಮಾಡಬೇಕಾದ್ರೆ ನಿಮ್ಮ ಕಲ್ಪನೆ ಆಗಬೇಕು. ಪ್ರತಿಯೊಂದು ಈ ಪ್ರಪಂಚದಲ್ಲಿ 2 ಬಾರಿ ಸೃಷ್ಟಿಸಲ್ಪಡ್ತದೆ. ಮೊದಲು ನಮ್ಮ ಕಲ್ಪನಾ ಚಕ್ಷುವಿನಲ್ಲಿ, ಅಂದರೆ ನಮ್ಮ ಕಲ್ಪನೆಯಲ್ಲಿ, ನಂತರದ್ದು ಬಾಹ್ಯ ಪ್ರಪಂಚದಲ್ಲಿ. ಸಿನಿಮಾ ಎಷ್ಟು ಸಾರಿ ತಯಾರಾಗ್ತದೆ? ನಿರ್ದೇಶಕನ ಮನಸ್ಸಲ್ಲಿ ಆಲ್ರೆಡಿ ಅವನು ಸಿನಿಮಾ ನೋಡಿರ್ತಾನೆ. ಯಾವ ಕಣ್ಣಿಂದ? ಕನಸಿನ ಕಣ್ಣಿಂದನ? ನೆನಪಿನ ಕಣ್ಣಿಂದನ? ಇಲ್ಲ, ಅದಕ್ಕೆ ಬೇರೆ ಕಣ್ಣಿದೆ, ಅದು ಕಲ್ಪನಾ ಚಕ್ಷು. ಅವನು ನೋಡಿದ್ದನ್ನೇ ನಿರ್ದೇಶನ ಮಾಡ್ತಾನೆ. ಅದು ಬಹಳ ಇಂಪಾರ್ಟೆಂಟು. 5ನೇದು ಭಯದ ಕಣ್ಣು. ಭಯದ ಕಣ್ಣು, ಅದು ಕೆಲವು ಸನ್ನಿವೇಶಗಳಲ್ಲಿ ಸ್ಟಿಮ್ಯುಲೇಟ್ ಆದರೆ ಮಾತ್ರ ಅದು ಆಕ್ಟಿವೇಟ್ ಆಗುತ್ತೆ. ಅಂದರೆ ಒತ್ತಡದ ಸಂದರ್ಭದಲ್ಲಿ ಅದು ಆಕ್ಟಿವೇಟ್ ಆಗುತ್ತೆ. ಅಂಥವರು ನಾನು ದೆವ್ವ ನೋಡಿದೆ ಅಂತ ಹೇಳ್ತಾರೆ. ತುಂಬ ಜನ ಹೇಳ್ತಾರೆ, ಅದು ನಮಗೆ ಸತ್ಯ ಅಲ್ಲ. ಬಟ್ ಅವನು ನೋಡಿ ಸತ್ಯ. ನಮಗೆ ಯಾಕೆ ಆಗಲಿಲ್ಲ ಅಂತಂದರೆ ನಮಗೆ ಅದು ಸ್ಟಿಮ್ಯುಲೇಟ್ ಆಗಿರೋದಿಲ್ಲ. ಆ ಕಣ್ಣು ಓಪನ್ ಆದಾಗ ಆಕಾರಗಳು, ವಿಕಾರಗಳು ಕಾಣ್ತವೆ ಅವನಿಗೆ. ಇಲ್ಲದ್ದು ಇದ್ದ ಹಾಗೆ ಕಾಣ್ತದೆ. ಉದಾಹರಣೆಗೆ ಸ್ಕಿಜೋಫೀನಿಯಾ ಅಂತ ಒಂದು ರೋಗ ಇದೆ.
ಅವರಿಗೆಲ್ಲ ಈ ಕಣ್ಣು ಓಪನ್ ಆಗಿರ್ತದೆ. ಸದಾ ಅವ್ರಿಗೆ ಭಯ, ನೋಡು ಅಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ, ನಮಗೇನು ಕಾಣಿಸಲ್ಲ, ಯಾಕೆಂದರೆ ಅವನಿಗೆ ಆ ಕಣ್ಣು ಓಪನ್ ಆಗಿರ್ತದೆ, ಭಯದ ಕಣ್ಣು. ಓಕೆ. 6ನೇದು ಬಟ್ ಈ ಭಯದ ಕಣ್ಣು ಇದೊಂಥರ ರೋಗ ಅದು ರೋಗ ಅದು, ಅದರಿಂದ ಏನು ಪ್ರಯೋಜನ ಇಲ್ಲ ಅವನಿಗೆ. ಈಗ ಇಲ್ಲದ್ದನ್ನು ಕಲ್ಪಿಸ್ಕೊಳ್ತಕ್ಕಂಥದ್ದೇ ಭಯದ ಕಣ್ಣು. ಈ ಸ್ಟೇಜ್ ಫೋಬಿ ಯಾಕೆ ಬರ್ತದೆ? ಇಲ್ಲದ್ದನ್ನು ಅವನು ನೋಡ್ತಾನೆ, ನಾನು ಹೀಗೆ ಮಾತಾಡ್ತೀನಿ ಜನ ಗೊಳ್ಳಂತ ನಗ್ತಾರೆ ಅಂತ ಇಲ್ಲದನ್ನು ನೋಡ್ತಾನೆ ಅವನು, ಆ ಕಣ್ಣಿಂದ ನೋಡ್ತಾನೆ ಅಲ್ವೇ. ಸೊ 6ನೇದು ಭಕ್ತಿಯ ಕಣ್ಣು. ಓಕೆ. ಇದು ರಾಮಕೃಷ್ಣ ಪರಮಹಂಸರಿಗೆ ಓಪನ್ ಆಗಿದ್ದಾಗ ಸದಾ ಅವರು ಎಲ್ಲರಲ್ಲಿ ಕಾಳಿ ಕಾಣಿಸ್ತಾ ಇದ್ರು, ಕಾಳಿ ಜೊತೆ ಮಾತಾಡ್ತಿದ್ರು, ಕಾಳಿ ಜೊತೆ ಅವ್ರು ನೋಡ್ತಾ ಇದ್ರು ಎಲ್ಲರಲ್ಲಿ. ಎಷ್ಟೋ ಜನ ದೇವರು ನಾನು ನೋಡಿದ್ದೀನಿ ಅಂತ, ಈಗ ಭಕ್ತ ಚೈತನ್ಯ, ಮೀರಾಬಾಯಿ, ಸಂತ ತುಕಾರಾಮು, ಗೋರಕುಂಬಾರ ಇವರೆಲ್ಲ ಕಂಡೆ ಹರಿಯ ಕಂಡೆ, ಯಾವ ಕಣ್ಣಿಂದ? ಭಕ್ತಿಯ ಪರಾಕಾಷ್ಠೆಗೆ ಹೋದಾಗ ಅದು ಸ್ಟಿಮ್ಯುಲೇಟ್ ಆಗುತ್ತೆ, ಎಲ್ರಿಗೂ ಕಾಣಿಸೋದಿಲ್ಲ. ಎಷ್ಟೋ ಜನ ದೇವರ ದರ್ಶನ ಆದವರಿದ್ದಾರೆ ಅಂತ ನಾವು ಹೇಳ್ತೀವಿ, ಯಾವ ಕಣ್ಣಿಗೆ? ಅದು 6ನೇ ಕಣ್ಣು. ಕೊನೆಯದು ಜ್ಞಾನಚಕ್ಷು. ಇದು ಯಾರಿಗೆ ತೆಗಿತದೋ, ಯಾರಲ್ಲಿ ಓಪನ್ ಆಗ್ತದೋ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಅವನೊಂದು ಶಬ್ದ ಇದೆಯಲ್ಲ, ಅವನ ಸ್ವಾದರ್ಶನ ಆಗ್ತದೆ, ಅವನಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಬುದ್ಧನಿಗೆ ಇದು ಓಪನ್ ಆದಾಗ ಅವನಿಗೆ ನಿರ್ವಾಣ ಪ್ರಾಪ್ತಿ ಆಯಿತು, ಇನ್ನು ಜನ್ಮ ಇಲ್ಲ. ಯಾವುದು? 7th ಡೈಮೆನ್ಷನಲ್ಲಿದೆ. ಈಗ ನೀವು ಹೇಳಿದ್ರಲ್ಲ ಮಿಡ್ ಬ್ರೈನ್, ಅದು ಈ 4ನೇ ಕಣ್ಣ ಇದರಲ್ಲೇ ಬರ್ತದೆ, ಪರಿಧಿಯಲ್ಲೇ ಬರ್ತದೆ. ಈಗ ನಾನು ರಿಗ್ರೆಷನ್ ಥೆರಪಿಸ್ಟು, ನಾನು ಅನೇಕ ಜನ್ಮಗಳದ್ದು ಗತ ಜನ್ಮಗಳದೆಲ್ಲ ಅವ್ರಿಗೆ ದರ್ಶನ ಮಾಡಿಸ್ತೇನೆ. ನೆನಪಿನ ಭಂಡಾರದಲ್ಲಿಲ್ಲ ಅದು ಕನಸೂ ಅಲ್ಲ. ಅದು ಈ ಕಲ್ಪನಾ ಚಕ್ಷುವಲ್ಲಿ 2 ಡಿವಿಷನ್ ಇದೆ, ಲೆಫ್ಟ್ ಆ್ಯಂಡ್ ರೈಟ್ ಡಿವಿಷನ್. ಅದನ್ನು ನಾವು ರಿಗ್ರೆಷನ್ ಮಾಡಿದ್ರೆ ಅದು ಹಿಂದಕ್ಕೆ ಹೋಗ್ತದೆ, ಹಿಂದಿಂದೆಲ್ಲ ಕಾಣ್ತದೆ. ಪ್ರೋಗ್ರೆಷನ್ ಮಾಡಿದ್ರೆ ಅವನ ಭವಿಷ್ಯವನ್ನು ಅವನೇ ನೋಡ್ತಾನೆ. ಸೊ ಇದು 4ನೇ ಡೈಮೆನ್ಷನಲ್ಲಿ ಬರ್ತದೆ. ಇದು 3rd ಐ ಆಕ್ಟಿವೇಶನ್ ಅಂದ್ರೆ ಇದೇನಾ? ಜನ ಅಂದ್ಕೊಂಡಿರೋದು ಇದೆ. ಓಕೆ. ನೋಡಿ, ವಾಲ್ಮೀಕಿಯವರಿಗೆ ಧ್ಯಾನದಲ್ಲಿ 3rd ಐ ಆಕ್ಟಿವೇಶನ್ ಮಾಡಿದ್ಮೇಲೆ ಮುಂದೆ ಸಂಭವಿಸಲಿರ್ತಕ್ಕಂಥ ರಾಮಾಯಣ ಅವತ್ತೇ ಅವನ ಕಣ್ಮುಂದೆ ಬಂತು. ಅವನು ಕಂಡಿದ್ದನ್ನು ಬರೆದಿದ್ದು ಅವನು. ರಾಮಾಯಣ ಘಟಿಸುವ ಮುನ್ನನೇ ರಾಮಾಯಣ ಬರೆಯಲಾಗಿತ್ತು. ರಾಮಾಯಣ ಘಟಿಸುವ ಮುನ್ನನ? ಹೌದು. ರಾಮಾಯಣ ಆದಮೇಲೆ ವಾಲ್ಮೀಕಿ ಬರೆದಿದ್ದಲ್ಲ. ಓಕೆ. ರಾಮಾಯಣ ಆಗೋ ಮುನ್ನನೇ ಬರೆದಿದ್ದು ಮಹಾಕಾವ್ಯ ಅದು. ಓಕೆ. ಅದೇ ರೀತಿ ರೆಕ್ ಆಫ್ ಟೈಟಾನ್, ರಾಬರ್ಟ್ ಮಾರ್ಗನ್ಸನ್, ಅದು ಟೈಟಾನಿಕ್ ದುರಂತ ಆಗೋಕ್ಕಿಂತ ಮುಂಚೆನೇ ಒಂದು ಪುಸ್ತಕ ಬರೆದಿದ್ದ. ಅದೇ ಥರ ಅಭಿಜ್ಞಾನ ಶಾಕುಂತಲಂ, ಏನು ಓದಿರದ, ಏನು ತಿಳುವಳಿಕೆ ಇರದ ವ್ಯಕ್ತಿ ಮಹಾಕಾವ್ಯ ಹೇಗೆ ಬರೆಯೋಕ್ಕಾಗ್ತದೆ? ಮಿಡ್ ಬ್ರೈನ್ ಆಕ್ಟಿವೇಶನ್ ಆಗದೆ ಅಥವಾ 3rd ಐ ಆಕ್ಟಿವೇಶನ್ ಆಗದೆ. ಓಕೆ. ಹ್ಯಾರಿ ಪಾಟರ್ ಈ ಕಣ್ಣಿಂದ ಬಂದಿದ್ದು. ಇದು ವೆರಿ ಪವರ್ಫುಲ್ ಕಣ್ಣು. ಎಲ್ಲ ಮಹಾಕಾವ್ಯಗಳು, ರಾಮಾಯಣ, ಮಹಾಭಾರತ, ಅಷ್ಟ್ಯಾಕೆ ಕಾದಂಬರಿಗಳು ಬರೀತಾರಲ್ಲ, ನಾನು ಒಂದು ಕಾದಂಬರಿ ನೋಡಿನೇ ಈ ವಿಜ್ಞಾನ ಕಲ್ತಿದ್ದು. ವಜ್ರಗಳು ಒಣಕೊಬ್ಬರಿ E=mc² ಅಂತ ಡಾಕ್ಟರ್ ರಾಜಶೇಖರ್ ಬೋಸ್ನೂರ್ ಮಠ ಅವರು ನೋವೆಲಿಸ್ಟ್, ಕಾದಂಬರಿಕಾರ. ಹೌದು ಹೌದು. ಅಂದರೆ ಕಾದಂಬರಿ ಅನ್ನುವುದು ಕಲ್ಪನೆ, ಹೌದು ಅಲ್ವೇ? ಅದರಿಂದ ಬರ್ತದೆ. ಯಾವುದು ನೀವು ಹೇಳಿದ್ರಲ್ಲ 3rd ಐ ಅಂತ. ಕಲ್ಪನಾ ಅಂದರೆ ಕಲ್ಪನಾ ಚಕ್ಷುವಲ್ಲಿ ಒಂದು ವಿಭಾಗ, ಅದು ಒಂದು ವಿಭಾಗ. ಓಕೆ ಓಕೆ. ಎಲ್ಲ ಹೊಸ ಹೊಸ ಆವಿಷ್ಕಾರಗಳು ಬರೋದೇ ಅಲ್ಲಿಂದ. ಪ್ರಾಣಿಗಳಿಗೆ ಅದಿಲ್ಲ, ಮನುಷ್ಯರಿಗೆ ಅದಿದೆ. ನೋಡಿ, ಪ್ರಾಣಿಗಳಿಗೆ ಮನೆ ಕಟ್ಕೊಳ್ಬೇಕು, ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು, ಒಳ್ಳೆ ಏನು ಡಿಗ್ನಿಫೈಡ್ ಲೈಫ್ ಲೀಡ್ ಮಾಡಬೇಕು ಅನ್ನೋ ಪರಿಕಲ್ಪನೆಯೇ ಇಲ್ಲ ಯಾವ ಪ್ರಾಣಿಗೂ. ಅದಕ್ಕೆ ಕಣ್ಣಿದೆ, ಅದಕ್ಕೆ ಮನಸ್ಸಿದೆ, ಅದರ ಕಲ್ಪನಾ ಚಕ್ಷು ಪ್ರಾಣಿಗಳಿಗೆಲ್ಲ, ಮನುಷ್ಯರಿಗೆ ಮಾತ್ರ ಇದೆ. ಹಾಗಾಗಿ ಭೂಮಿ ಮೇಲೆ ಅನ್ವೇಷಣೆ ಅಂತ ಮಾಡಿರೋರೆಲ್ಲ ಯಾರು? ಮನುಷ್ಯರು. ರಾಕೆಟಿಂದ ಹಿಡ್ಕೊಂಡು ಏನು ಸೈಂಟಿಫಿಕ್ ಗ್ಯಾಜೆಟ್ಸ್ ಇದೆ, ಇದರ ಅನ್ವೇಷಣೆ ಎಲ್ಲಿಂದ ಬಂತು? ಓದಿನಿಂದ ಬಂದಿದ್ದಲ್ಲ. ಫಸ್ಟು ಇಲ್ಲಿ ಶುರುವಾಗ್ತದೆ. ಜೇಮ್ಸ್ ಬಾಂಡ್ ಮೂವಿನಲ್ಲಿ ಅವನು 60ನೇ ದಶಕದಲ್ಲೇ ಸೆಲ್ ಫೋನ್ ಯೂಸ್ ಮಾಡ್ತಿದ್ದ. ಎಲ್ಲಿತ್ತು ಅವಾಗ? ಅದು ಪರಿಕಲ್ಪನೆ, ನಂತರದ್ದು ವಾಸ್ತವ, ನಿಜ ಆಗಿದ್ದು. ಮೊದಲೆಲ್ಲ ನಮ್ಮ ಕಲ್ಪನೆಯಲ್ಲಿ ಸೃಷ್ಟಿಯಾಗ್ತವೆ, ಆ ತದನಂತರದಲ್ಲಿ ಅದು ಭೌತಿಕ ಪ್ರಪಂಚದಲ್ಲಿ ನೋಡ್ಬೋದು. ಒಟ್ಟು ಎಷ್ಟು ಕಣ್ಣುಗಳಂತ ಹೇಳಿದ್ರೆ ನೀವು? 7 ನೇತ್ರಗಳು. 7 ನೇತ್ರಗಳು, 7 ಶರೀರಗಳು ಇವೆ. ಓಕೆ. ನೋಡಿ, ಈಗ ಮೆಡಿಕಲ್ ಸೈನ್ಸ್ ಇದನ್ನು ಒಪ್ಪದೇ ಇರ್ಬೋದು, ಬಟ್ ನಾನು ಅದನ್ನು ಸಾಬೀತು ಮಾಡ್ತೀನಿ. ಐ ವಿಲ್ ಗಿವ್ ಯು ಪ್ರಾಕ್ಟಿಕಲ್ ಎವಿಡೆನ್ಸ್. ಈಗ ಪ್ರಾಣ ಇದೆ ಅಂತ ಮೆಡಿಕಲ್ ಸೈನ್ಸ್ ಒಪ್ಪುತ್ತೆ. ಪ್ರಾಣ ಎಲ್ಲಿದೆ? ಪ್ರಾಣಮಯ ಶರೀರ ಅಂತ ಅಧ್ಯಾತ್ಮದಲ್ಲಿದೆ. ಅದು ಎಲ್ಲಿದೆ? ಸ್ಕ್ಯಾನ್ ಮಾಡಿ ಸಿಗುತ್ತಾ? ಬಟ್ ಪ್ರಾಣ ಇದೆ, ಪ್ರಾಣ ಹೋಯಿತು, ಪ್ರಾಣ ಬಂತು ಅಂತ ಹೇಳ್ತೀವಿ. ಅದು ಎಲ್ಲಿದೆ ಅಂದರೆ ಅದು 2ನೇ ಶರೀರ.
ಈ ಭೌತಿಕ ಶರೀರದ ನಂತರ ಎರಡನೇ ಶರೀರ ಪ್ರಾಣಮಯ. ಓಕೆ. ಅದಾದಮೇಲೆ ಮೆಮರೀಸ್ ಇದೆ. ಓಕೆ. ಇವತ್ತು ಎಂಡೋಸ್ಕೋಪಿ ಇದೆ, ಕೊಲೆನೋಸ್ಕೋಪಿ ಇದೆ, CT ಸ್ಕ್ಯಾನ್ ಇದೆ, FMRI ಸ್ಕ್ಯಾನರ್ ಇದೆ. ಇದನ್ನು ದೇಹದಲ್ಲಿ ಮೈನ್ಯೂಟ್ ಟಿಶ್ಯೂಸಿಂದ ಸೆಲ್ಸ್ವರೆಗೂ ತೋರಿಸುತ್ತೆ. ಅದು ಮೆಮರೀಸನ್ನು ಸ್ಕ್ಯಾನ್ ಮಾಡೋಕ್ಕಾಗತ್ತಾ? ಆ ಥರ ಬಂದಿದೆಯಾ? ನಮ್ಮ ಭಾವನೆಗಳು ಎಲ್ಲಿದೆ ಅದರ ವಿಡಿಯೋ ಫುಟೇಜ್ ತೆಗಿಬೋದಾ ಸ್ಕ್ಯಾನಲ್ಲಿ? ಆಗತ್ತಾ? ಅದರ ಭಾವನೆಗಳಿಲ್ವಾ? ಇದೆ. ಮೆಮರೀಸ್ ಇಲ್ವಾ? ಎಲ್ಲಿವೆ? ಅದು ಮೆಮರೀಸ್ ಎಲ್ಲ ನೆನಪಿನ ಶರೀರದಲ್ಲಿ ಇರ್ತವೆ. ಅಲ್ಲದು ನಮ್ಮ ಮೆದುಳಲ್ಲಿ ಇರೋದಲ್ವಾ? ಮೆದುಳಲ್ಲಿಲ್ಲ. ಮೆದುಳಲ್ಲಿ ಇಲ್ಲವೇ ಇಲ್ಲ. ಒಂದೊಮ್ಮೆ ಮೆದುಳಲ್ಲಿದ್ದರೆ, ಈಗ ಈ ಮೆದುಳು ಈ ದೇಹದ ಅಂದರೆ ಹುಟ್ಟಿದಾರಭ್ಯದಿಂದ ಇದು ದಾಖಲು ಮಾಡ್ಕೊಳ್ತದೆ. ಈಗ ನಾನು ಪಾಸ್ಟ್ ಲೈಫ್ ಹೆಂಗೆ ನಾನು ತೆಗಿತೀನಿ? ಅದಿಲ್ವಲ್ಲ ಈ ಮೆದುಳಲ್ಲಿ. ಓಕೆ. ಅದು ಕಾಸಲ್ ಬಾಡಿಯಲ್ಲಿ ಇರ್ತದೆ. ಅದು 4ನೇ ಶರೀರ. ಓಕೆ. ಕಾಸಲ್ ಬಾಡಿ ಬೇರೆ, ಮೆಮರಿ ಬಾಡಿ ಬೇರೆ. ಮನೋನ್ಮಯ ಅಂತಾರೆ. ಅನ್ನಮಯ, ಪ್ರಾಣಮಯ, ಮನೋನ್ಮಯ, ಎಮೋಷನ್ಸು ಬೇರೆ ರೆಕಾರ್ಡ್ ಆಗಿರ್ತವೆ. ಅದು ಭಾವನಾಮಯ ಅಥವಾ ವಿಜ್ಞಾನಮಯ. 5ನೇದು ಕಾಸಲ್ ಬಾಡಿ, ಕಾರಣ ಶರೀರ. ಇದು ಬಹಳ ಇಂಪಾರ್ಟೆಂಟ್. ನಾವು ಹುಟ್ಟಲಿಕ್ಕೆ ಇದೇ ಕಾರಣ, 5ನೇ ಶರೀರ. ಅಲ್ಲೆಲ್ಲ ಪಾಸ್ಟ್ ಲೈಫ್ ಮೆಮರೀಸ್ ಇರ್ತವೆ. ಬೇಸ್ಡ್ ಆನ್ ಇನ್ಕಂಪ್ಲೀಷನ್ಸ್ ಆಫ್ ದಿ ಪಾಸ್ಟ್ ಈ ಪ್ರೆಸೆಂಟ್ ಲೈಫು ನಾವು ಚೂಸ್ ಮಾಡ್ತೀವಿ. ಕಾರಣ ಶರೀರ ಆಯಿತು 5ನೇದು. 6ನೇದು ಯೋಮ ಶರೀರ. ನೀವು ಕೇಳಿರಬೇಕು, ಯೋಮಕಾಯ ಸಿದ್ಧರು ಅಂತ, ಅಥವಾ ಆಸ್ಟ್ರಲ್ ಜರ್ನಿ ಅಂತ. ಆಸ್ಟ್ರಲ್ ಬಾಡಿ ಜರ್ನಿ, ವಿದೇಹಯಾನ ಅಂತಾರೆ ಅದಕ್ಕೆ. ನಾವು ಕನಸಲ್ಲಿ ಈ ದೇಹ ಬಿಟ್ಟು ಎಲ್ಲೆಲ್ಲೋ ಹೋಗಿರ್ತೀವಿ, ಅದು ಆಸ್ಟ್ರಲ್ ಜರ್ನಿ. ಅದು ಅಂಥ ಶರೀರ ಒಂದಿದೆ, ಅದು ಯೋಮ ಶರೀರ. ಓಕೆ. 7ನೇದು ಆತ್ಮ ಅಂತ ಕರಿತೀವಲ್ಲ, ಸೋಲ್. ಅದು 7th ಡೈಮೆನ್ಷನಲ್ಲಿದೆ. 7 ಶರೀರಗಳಿವೆ, 7 ನೇತ್ರಗಳು ಇವೆ. ಓಕೆ. 7 ನೇತ್ರಗಳು ನನ್ನ ಬಗ್ಗೆ ಹೇಳಿದಾಗ ನಿಮಗೆ ಅಟ್ಲೀಸ್ಟ್ ಕನ್ವಿನ್ಸ್ ಆಗಿರ್ತದೆ. ಯಾಕೆಂದರೆ ಕನಸಿನ ಕಣ್ಣಿಗೂ ನೆನಪಿನ ಕಣ್ಣಿಗೂ ಸಂಬಂಧನೇ ಇಲ್ಲ. ಎಸ್. ಆಮೇಲೆ ಅದು ನಮ್ಮ ಪ್ರಾಕ್ಟಿಕಲಾಗಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನೀವು ಹೇಳಿದ್ದೆಲ್ಲವೂ 7 ಶರೀರಗಳು ಕೆಲವೊಂದು ಬಿಟ್ಟರೆ ಬಹುಶಃ. ಈಗ ನೋಡಿ, ನೆನಪಿನ ಕಣ್ಣು ನಮಗೆ ಗೊತ್ತು, ಕನಸಿನ ಕಣ್ಣು ನಮಗೆ ಗೊತ್ತು, ಕಲ್ಪನಾ ಚಕ್ಷು ನಮಗೆ ಗೊತ್ತು, ಮತ್ತೆ ದೇವರು ನೋಡಿದ್ದಾರೆ ಅಂತ ಅನ್ನೋರು, ದೇವ್ರು ನೋಡಿರೋದು ಅದು ಯಾವ ಕಣ್ಣಿಂದ? ಅದು ನಾವು ನೋಡಿದ್ದೀವಿ. ಭಯ ಪಡೋರು ನಾವು ದಿನ ನೋಡಿದ್ದೀವಿ ಭೂತಗಳನ್ನ. ಎಸ್ ಎಸ್. ಜ್ಞಾನೋದಯ ಆಯಿತು ಅನ್ನೋರು ನಾವು ಕೇಳಿದ್ದೀವಿ. ಹೌದು. ಬುದ್ಧನಿಗೆ ಜ್ಞಾನೋದಯ ಆಯಿತು. ಯಾವ ಕಣ್ಣು ತೆರೀತು? ಆತ್ಮ ಸಾಕ್ಷಾತ್ಕಾರ ಅಂತ ಒಂದು ಪದ ಇದೆ. ಅದು ಯಾವ ಕಣ್ಣು ಕಾಣುತ್ತೆ? ಆತ್ಮ ದರ್ಶನ ಅಂತಾರೆ. ಆ ದರ್ಶನ ಯಾವ ಕಣ್ಣಿಗೆ ಆಗ್ತದೆ? ಈ ಕಣ್ಣಿಗೆ ಆಗ್ತದ? ಇಲ್ವೇ? ಈ ಕಣ್ಣಿಂದ ದೆವ್ವಗಳು ನೋಡೋಕ್ಕಾಗತ್ತಾ? ಯಾರಿಗೂ ಕಾಣಲ್ವೇ? ಬಟ್ ದೆವ್ವಗಳು ನೋಡ್ತೀನಿ ನೋಡಿದ್ದೀನಿ ಅನ್ನೋರು ಇದ್ದಾರೆ, ದೇವ್ರು ನೋಡಿದ್ದೀನಿ ಅನ್ನೋರು ಇದ್ದಾರೆ. ಇದನ್ನು ರಿಜೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವರವ್ರ ಎಕ್ಸ್ಪೀರಿಯನ್ಸ್ ಅವ್ರವ್ರದ್ದು. ಎಸ್. ಒಂದು ಪಾರ್ಟ್ ನನಗೆ ಅರ್ಥ ಆಯಿತು. ಏನಂದರೆ ಒಂದು ಪಾರ್ಟ್ ಏನಂದರೆ, ಈಗ ಕಲ್ಪನಾ ಚಕ್ಷು ಅನ್ನೋದು, ಈಗ ನಾನು ಒಂದು ಸಿನಿಮಾದಲ್ಲಿ ಒಂದು ಕಥೆ ಬರೆದೆ, ಒಂದಷ್ಟು ಏನೇನೋ ಬರೆದಿದ್ದೀನಿ, ನನಗೆ ಅದು ಒಂದು ಹಂತಕ್ಕೆ ಅರ್ಥ ಆಗುತ್ತೆ. ಕೂತ್ಕೊಂಡು ಯೋಚನೆ ಎಲ್ಲ ಕೂತ್ಕೊಂಡು ನಾವೇನೋ ಏನೋ ಮಾಡ್ತಾ ಏನೋ ಹೊಳಿತಾ ಹೋಗುತ್ತೆ. ಈಗ ಭೈರಪ್ಪನವರು ಅಥವಾ ವಾಲ್ಮೀಕಿ ಅಥವಾ ಯಾರೋ ಒಂದಷ್ಟು ಜನ ಏನು ಬರೆದಿದ್ದಾರೆ ಕಥೆ ಕಾದಂಬರಿಗಳನ್ನ ನಾವು ನೋಡಿದಾಗ ಅದು ನಮ್ಗೆ ಒಂದು ಹಂತಕ್ಕೆ ರಿಲೇಟ್ ಆಗುತ್ತೆ. ಹೌದು, ಭಾಳಷ್ಟು ಜನರಿಗೆ ಇರಲ್ಲ, ಬಟ್ ಕೆಲವೊಂದಷ್ಟು ಜನರಿಗೆ ಅದು ಇರುತ್ತೆ. ಬಟ್ ನನ್ನ ಪ್ರಶ್ನೆ ಏನಂದರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಒಂದು ಥರ್ಡ್ ಐ ಆಕ್ಟಿವೇಶನ್ ಯಾರು ಬೇಕಾದ್ರೂ ಆಕ್ಟಿವೇಟ್ ಮಾಡ್ಕೋಬಹುದಾ? ಮಾಡ್ಬೋದು. ಎದಕ್ಕೆ ಮಾಡ್ಕೋಬೇಕಾತ ಅಂದರೆ, ಎಲ್ಲರೂ ಬರೆಯೋಕೆ ಮಾಡ್ಕೋಬೇಕಾ ಅಥವಾ ಏನು ಯೂಸ್ ಆಗುತ್ತೆ? ನೋಡಿ, ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಕಳುವಾಯಿತು, 140 ಗ್ರಾಮ್ ಬಂಗಾರ. ಅದೇನು ಮಾಡೋದು ಸಿಗಲಿಲ್ಲ. ಈ ಥರ್ಡ್ ಐ ಆಕ್ಟಿವೇಶನ್ ಮಾಡಿದಾಗ ಒಂದು 18 ವರ್ಷದ ಹುಡುಗನಿಗೆ ಅವನಿಗೆ ಎಲ್ಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಇವನು ಮಲ್ಕೊಂಡೇ ಅವನು ಗೈಡ್ ಮಾಡ್ತಾ ಹೋದ, ಹಿಂಗೆ ಹೋಗಿ ಲೆಫ್ಟ್ ತೊಗೊಳ್ಳಿ, ರೈಟ್ ತೊಗೊಳ್ಳಿ. ಇದು 5 ಕಿಲೋಮೀಟರ್ ದೂರದಲ್ಲಿ ಅವ್ರು ಸರ್ಚ್ ಮಾಡ್ತಿರೋದು. ಇವನು ಮಲ್ಕೊಂಡು ಈ ಕಣ್ಣಿಂದ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದೀನಿ ಅಲ್ಲಿರೋರಿಗೆ. ನೀವು ರಾಂಗ್ ಹೋಗ್ತಾ ಇದ್ದೀರ, ಲೆಫ್ಟ್ ತೊಗೊಳ್ಳಿ, ಅಲ್ಲಿದೆ ನೋಡಿ. ದೇ ಫೌಂಡ್ 140 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್. ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು? ರೆಕಾರ್ಡ್ ಮಾಡಿದ್ವಿ ನಾವು. ನಮಸ್ತೆ. ಇವತ್ತೊಂದು ಕೇಸ್ ಅಟೆಂಡ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಆ ಕೇಸ್ನಲ್ಲಿ ಸುಮಾರು 140 ಗ್ರಾಮ್ ಗೋಲ್ಡ್ ಮಿಸ್ ಆಗಿತ್ತು. ಇವತ್ತು ಬಂದು ಪಾಸ್ಟ್ ಲೈಫ್ ರಿಗ್ರೆಷನ್ ಹೀಲಿಂಗ್ ಮಾಡಿದ ತಕ್ಷಣ ಆ ಗೋಲ್ಡ್ ಎಲ್ಲಿದೆ ಅಂತ ಪತ್ತೆ ಆಯಿತು. ಆ ಗೋಲ್ಡ್ ಕೂಡ ಇಲ್ಲಿದೆ ನೋಡಿ. ಎಸ್. ಆ ಮನೆಯವರಿಂದ ಖುಷಿಯನ್ನು ನಾನು ನೋಡಿ ಹೇಳ್ರಿ, ಮನೋಕ್ಕೆ ಏನು ಅನಿಸ್ತು ಗೋಲ್ಡ್ ಸಿಕ್ಕ ನಂತರ? ಖುಷಿ ಆದ್ರೆ ತಿಂಗಳಾಗಿತ್ತು ನಿಂತಿಲ್ಲ. ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ನೀವು ಬಂದು ನಮ್ಗೆ ಹೆಲ್ಪ್ ಮಾಡಿದ್ ಬಹಳ ಖುಷಿ ಆಯ್ತು. ಇದರಿಂದ ಎಲ್ಲರಿಗೂ ಉಪಯೋಗ ಆಗಿರ್ಲಿ ಈ ವಿದ್ಯೆ ಇದ್ದಾರೆ. ಒಟ್ಟಿಗೆ ಮತ್ತೊಬ್ಬರಿಗೆ ತೊಂದರೆಯೊಳಗೆ ಇದ್ದರೆ ಅದು ಸಹಾಯ ಆಗಲ್ರಿ. ಏನಪ್ಪಾ, ಹೌ ಡು ಫೀಲ್? ನಂಗೆ ಮಾಡಾಕತ್ತಂತ ನಂಬಿಕೆ ಇರ್ಲಿಲ್ರಿ, ಆದ್ರೆ ಈಗ
ಓಕೆ, ಈ ಪಿಕ್ಚರ್ ಹೀರೋ ನೀನೆ. ಇಂಥದ್ದು ಎಷ್ಟೋ ಮಾಡಿದ್ದೀವಿ ನಾವು. ಅಂದರೆ ಕಳ್ತನ ಪತ್ತೆ ಹಚ್ಬೋದು, ಕಳೆದೋಗಿರೋ ವಸ್ತುಗಳನ್ನು ಪತ್ತೆ ಹಚ್ಬೋದು. ಪತ್ತೆ ಹಚ್ಚಬೇಕಾದ್ರೆ ಅವನು ಕಾಣಬೇಕಲ್ವಾ, ಅದು ಯಾವ ಕಣ್ಣಿಗೆ? ದಟ್ ಈಸ್ ಕಾಲ್ಡ್ ಥರ್ಡ್ ಐ. ಬಟ್ ಎಲ್ರಿಗೂ ಏನು ಕಳೆಯುವಂಥ ಪ್ರಸಂಗಗಳು ಬರ್ಬೋದು, ಬಟ್ ಅದು ಬಿಟ್ಟು ಏನು ಯೂಸ್ ನೋಡಿ, ಕಣ್ಣು ಮುಚ್ಕೊಂಡು ಓದ್ಬೋದು. ಕಣ್ಣು ಮುಚ್ಕೊಂಡು ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ರೈಡ್ ಮಾಡ್ಬೋದು ವೆಹಿಕಲ್ನ. ಮೆಜಿಷಿಯನ್ಸ್ ಮಾಡ್ತಾರೆ, ಅದು ಬೇರೆ, ಅದು ಟ್ರಿಕ್ ಅದು. ಆದರೆ ಇವತ್ತಿನ ಮಿಡ್ ಬ್ರೈನ್ ಆ್ಯಕ್ಟಿವೇಷನಲ್ಲಿ ಮಕ್ಕಳೆಲ್ಲ ಬೇಕಷ್ಟು ನೋಡಿದ್ದಾರೆ. ಇವತ್ತು ಮಿಡ್ ಬ್ರೈನ್ ಆ್ಯಕ್ಟಿವಿಟೀಸ್ ಅಂತಂದರೆ ಎಷ್ಟು ಬೇಕಾದ್ರೂ ಬರ್ತದೆ. ಓಕೆ, ಸೊ ಹಾಗೆ ನಾವು ಥರ್ಡ್ ಐ ಅನ್ನೋದ್ರ ಬಗ್ಗೆ ಮಾತಾಡ್ತಾ, ಥರ್ಡ್ ಐ ಅಂದರೆ ಯೂಶ್ವಲಿ ನಮಗೆ ಅದು ಸೈನ್ಸ್ ಅಲ್ಲ, ಅದು ಒಂದು ನಂಬಿಕೆ ಅಥವಾ ಮೂಢನಂಬಿಕೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಗುರುಗಳು ಹೇಳ್ತಿರೋ ಹಾಗೆ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬಹುದು ಮತ್ತು ಅದರ ಮೂಲಕ ಸಾಕಷ್ಟು ಲೌಕಿಕ ಪ್ರಯೋಜನಗಳನ್ನ, ಯಾಕೆಂದರೆ ನಮ್ಮಂಥ ಲೌಕಿಕ ಮನುಷ್ಯರು ಯೋಚನೆ ಮಾಡೋದು ನಮ್ಮ ಲೈಫಿಗೆ ಏನು ಯೂಸ್ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಸೊ ಒಂದಷ್ಟು ಏನದರ ಪ್ರಯೋಜನಗಳು ಅಂದರೆ ಈಗ ಈ ಒಂದು ನಿಮ್ಮ ವರ್ಕ್ಶಾಪಲ್ಲಿ ಕೂಡ ಇದನ್ನು ಕಲಿಸ್ತೀರಾ ಥರ್ಡ್? ಖಂಡಿತ. ಅವನಿಗೆ ಆ್ಯಕ್ಟಿವೇಟ್ ಆಗಲಿಲ್ಲ ಅಂದರೆ ಅವ್ನು ಪಾಸ್ಟ್ ಲೈಫ್ ಹೆಂಗೆ ಕಾಣ್ತದೆ? ಹಾಂ, ನಾನು ಅಲ್ಲಿಗೆ ಬರ್ಬೇಕು ಅಂದ್ಕೊಂಡೆ. ಈಗ ಪಾಸ್ಟ್ ಲೈಫ್ ಕೂಡ ನಾವು ನೋಡಬಹುದು. ಹೌದು, ಪಾಸ್ಟ್ ಲೈಫು ಮತ್ತು ಫ್ಯೂಚರ್ ಯಾವತ್ತು ಸಾಯ್ತೀನಿ, ಎಲ್ಲಿ ಸಾಯ್ತೀನಿ, ಯಾವ ಕಾರಣಕ್ಕಾಗಿ ಸಾಯ್ತೀನಿ, ಡೇಟ್ ಎಷ್ಟು, ಯಾವ ಪ್ಲೇಸು ಎಲ್ಲ ಅವನಿಗೆ HD ಕ್ವಾಲಿಟಿ ವಿಡಿಯೋ ಬರ್ತದೆ ಅವನ ಮುಂದೆ. ಹಾಗೆ ನೋಡುವ ಕಣ್ಣು ಒಂದು ಇದೆಲ್ಲ, ಅದೇ ಮೂರನೇ ಕಣ್ಣು. ಓಕೆ, ಈಗ ನನ್ನ ಪ್ರಶ್ನೆ ಏನಂದರೆ, ಪಾಸ್ಟ್ ಲೈಫ್ ಆಗಲಿ ಅಥವಾ ಮುಂದೆ ಏನಾಗುತ್ತೆ ಅನ್ನೋದಾಗಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಯಾಕೆ ಬೇಕು ಅಂತ? ನೋಡಿ, ಈಗ ನಾವು ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ ಮಾಡಿಸ್ತೇವೆ. ಏನು, ಮುಂದೆ ಏನಾದರೂ ರೋಗಗಳು ಬರ್ತದಂತ ಅದು ಅರ್ಲಿ ಡಯಾಗ್ನೋಸ್ ಮಾಡಿದರೆ ಕರೆಕ್ಟ್, ನಾವು ಅದನ್ನು ಮುನ್ನೆಚ್ಚರಿಕೆ ವಹಿಸ್ಬೋದಲ್ಲ. ಹಾಗೆ ಮುಂಬರುವ ಏನಾದರೂ ಸಂಭವನೀಯ ದುರ್ಘಟನೆಗಳು ನಮ್ಮ ಕಣ್ಣಿಗೆ ಬಂದರೆ ಅದರಿಂದ ತಪ್ಪಿಸ್ಕೋಬೋದು. ಅಪಘಾತಗಳಾಗುವುದಿದ್ದರೆ, ಅಪಮೃತ್ಯು ಆಗುವುದಿದ್ದರೆ, ಆ ಥರ ಎಷ್ಟೋ ಮಾಡಿದೆವು. ಪ್ರತಿ ವರ್ಕ್ಶಾಪಲ್ಲಿ 80 ಜನ ಇದ್ದರೆ 15ರಿಂದ 20 ಜನಕ್ಕೆ ಅವ್ರು ಯಾವತ್ತು ಸಾಯ್ತಾರೆ ಅಂತ ಕಾಣ್ತಾರೆ. ನಾವು ಹಂಗೆ ಬಿಡೋದಿಲ್ಲ. ಅದಕ್ಕೊಂದು ಬ್ರಿಡ್ಜ್ ಮಾಡಿ ಅದನ್ನು ನಾವು 72 ಕ್ರಾಸ್ ಮಾಡಿಸ್ತೇವೆ. 72 ಅಂದರೆ 72 ವರ್ಷದವರೆಗೂ ತೊಗೊಂಡೋಗ್ತೇವೆ ಅದನ್ನು. ಓಕೆ ಓಕೆ ಓಕೆ. ಅಂದರೆ ಅದು ಪ್ರಯೋಜನ ಆಯ್ತಲ್ಲ ಅವರಿಗೆ. ಈಗ ನಾನು 23ನೇ ಬ್ಯಾಚ್ ಇದು. ಪ್ರತಿ ಬ್ಯಾಚ್ಗೂ 15 ಜನ 20 ಜನ ನೋಡ್ತಾರೆ ಅವರು. ಅಂದರೆ ನಾನು ಬೇಗ ಸಾಯ್ತಾ ಇದ್ದೀನಿ ಅಂತ. ಒಬ್ಬ ಮನುಷ್ಯ ಯಾಕೆ ನಾನು ಬೇಗ ಸಾಯ್ತೀನಿ ಅಂತ ಹೇಳ್ತಾನೆ? 100 ವರ್ಷ ಬದುಕ್ತೀನಿ ಅಂತ ಎಲ್ಲರೂ ಹೇಳೋದು. ಹೌದು, ಯಾಕಂದರೆ ಅವನು ಕಾಣ್ತದೆ. ಕಂಡಾಗ ನಾವು ಅದರಿಂದ ಭಯ ಅಲ್ವಾ ಮುಂಚೆ ತಿಳ್ಕೊಳ್ಳೋದು? ಇಲ್ಲ, ಅದು ಪ್ರಯೋಜನ ಇದೆ. ನಾವು ಅದಕ್ಕೆ ಬ್ರಿಡ್ಜ್ ಮಾಡಿ ಅಪಮೃತ್ಯು ನಿವಾರಣೆ ಮಾಡಿ 72ರವರೆಗೂ ತೊಗೊಂಡೋಗ್ತೀವಿ. ಅದು ಓಕೆ ಓಕೆ. ಅಂದರೆ ಸ್ಪಿರಿಚುವಾಲಿಟಿಯಲ್ಲಿ ಬ್ರಿಡ್ಜ್ ಟೆಕ್ನಿಕ್ ಅಂತ ಇದೆ. ಓಕೆ. ಈಗ ವೇಗವಾಗಿ ಬರೋ ಕಾರು ಒಂದು ಪ್ರಪಾತ ಇದ್ದರೆ ಅದು ಬೀಳ್ತದೆ. ಆ ಪ್ರಪಾತಕ್ಕೆ ಒಂದು ಬ್ರಿಡ್ಜ್ ಮಾಡಿದ್ರೆ ದಾಟ್ಕೊಂಡು, ಹಾಂ, ಆ ಬ್ರಿಡ್ಜ್ ಟೆಕ್ನಿಕ್ ಇದೆ. ನಾವು ಅದನ್ನು ಮಾಡ್ತೇವೆ. ಅಂದರೆ ಅವನು ನೋಡಿದ್ನಲ್ಲ ಯಾವ ಕಣ್ಣಿಗೆ ಕಾಣಿಸ್ತು. ಓಕೆ. ಜನಸಾಮಾನ್ಯರಿಗೆ ಯಾಕೆ ಕಾಣೋದಿಲ್ಲ? ನಾಳೆ ನಾಡಿದ್ದು ಅವನ ಸಾವು ಅಥವಾ ಅವನ ಅವನತಿ ಯಾವುದೋ ಬಿಸ್ನೆಸ್ಸಲ್ಲಿ ನಾನು ಪ್ರಪಾತಕ್ಕೆ ಬೀಳ್ತಾ ಇದ್ದೀನಿ ಅಂತ ಮುಂಚೆನೇ ಗೊತ್ತಾದರೆ ಆ ಬಿಸ್ನೆಸ್ಸನ್ನೇ ಪ್ಲ್ಯಾನ್ ಚೇಂಜ್ ಮಾಡ್ಕೋಬೋದಲ್ಲ. ಸೋಲ್ ಪ್ಲ್ಯಾನ್ ಅಂತ ಹೇಳ್ತೀವಿ ನಾವು. ಓಕೆ. ಆ ಸೋಲ್ ಪ್ಲ್ಯಾನ್ನ ಚೇಂಜ್ ಮಾಡ್ತಕ್ಕಂಥ ಒಂದು ಅದ್ಭುತವಾದ ವಿಜ್ಞಾನ ಇದು. ಸೊ ಇದು ಮುಂದಿಂದಾಯಿತು. ಇನ್ನು ಹಿಂದಿಂದು ಅಂದರೆ ಪಾಸ್ಟ್ ಲೈಫ್ ರಿಗ್ರೆಷನ್ ಬಗ್ಗೆ ಹೇಳಿದ್ರಲ್ಲ, ಅದನ್ನು ಕೂಡ ನೀವು ವರ್ಕ್ಶಾಪಲ್ಲಿ ಮಾಡಿಸ್ತೀರಿ. ಅದರಿಂದ ಏನು ಯೂಸ್ ಆಗುತ್ತೆ? ನೋಡಿ, 10,000 ಭಯ ಇದೆ. ಆ ಭಯಕ್ಕೆ ವೈಜ್ಞಾನಿಕವಾಗಿ ಏನೂ ಕಾರಣನೇ ಇಲ್ಲ. ಇನ್ನು ಕೆಲವು ನೀರು ಅಂದ್ರೆ ಹೆದರ್ಕೊಂಡು ಸಾಯ್ತಾರೆ, ಅಥವಾ ಎತ್ತರಕ್ಕೆ ಹೋದರೆ ತಲೆ ಸುತ್ತಿ ಬಿದ್ದೋಗ್ತಾರೆ. ಇದಕ್ಕೆಲ್ಲ ಪಾಸ್ಟ್ ಲೈಫಲ್ಲಿ ಆ ಪಾಸ್ಟ್ ಲೈಫ್ ಮೆಮರೀಸು ಅವನ್ನ ಈ ಪ್ರೆಸೆಂಟ್ ಲೈಫಲ್ಲಿ ಈ ರೀತಿ ಅವನಿಗೆ ಫೋಬಿಯಾಸ್ ಕ್ರಿಯೇಟ್ ಆಗಿರ್ತವೆ. ಕ್ಲಾಸ್ಟ್ರೋಫೋಬಿಯಾ, ಹೈಡ್ರೋಫೋಬಿಯಾ, ಏರೋಫೋಬಿಯಾ, ಫಿಯರ್ ಆಫ್ ಡೆತ್, ಫಿಯರ್ ಆಫ್ ಅನ್ನೋನ್, ಫಿಯರ್ ಆಫ್ ರಿಜೆಕ್ಷನ್ನು, ಫಿಯರ್ ಆಫ್ ಡಾರ್ಕ್ನೆಸ್ಸು, ಈ ಥರ ಸುಮಾರು ಭಯಗಳನ್ನು ಆ ಭಯದ ಮೂಲ ಪತ್ತೆ ಹಚ್ಚಿಬಿಟ್ಟು ಅದನ್ನು ಎರಾಡಿಕೇಟ್ ಮಾಡ್ತೀವಿ. ಎರಡನೇದು ಅವನು ಬಿಹೇವಿಯರ್ ಇರ್ತಲ್ಲ, ತುಂಬ ಕ್ರೂರಿ ಆಗಿರ್ತಾನೆ ಅಥವಾ ತುಂಬ ಕೋಪಿಷ್ಟ ಆಗಿರ್ತಾನೆ, ಓಕೆ, ತುಂಬ ಲೇಜಿ ಆಗಿರ್ತಾನೆ. ಅದಕ್ಕೇನಾದರೂ ಪಾಸ್ಟ್ ಲೈಫಲ್ಲಿ ರೂಟ್ ಕಾಸ್ ಇದೆಯಾ ಅಂತ ಪತ್ತೆ ಮಾಡಿ ಆ ಕಾಸನ್ನು ಅಡ್ರೆಸ್ ಮಾಡಿದ್ರೆ ಈ ಪ್ರೆಸೆಂಟ್ ಲೈಫು ಅವನ ಬಿಹೇವಿಯರ್ ಚೇಂಜ್ ಆಗುತ್ತೆ. ಓಕೆ. ಆಮೇಲೆ ಇದು ಎಲ್ರಿಗೂ ಆಗುತ್ತಾ? ಅಂದರೆ ಎಲ್ರಿಗೂ ಅವಶ್ಯಕತೆ ಇಲ್ಲ. ಓಕೆ ಓಕೆ. ನಾನು ಅಶ್ಯೂರ್ಡಾಗಿ ಹೇಳ್ತೀನಿ, 100ಕ್ಕೆ 30% ಮಂದಿ ಆ ಅವಸ್ಥೆಗೆ ಹೋಗ್ತಾರೆ, ಅವ್ರಿಗೆ ಅದು ಕಾಣುತ್ತೆ. ಈಗ ನನ್ನ ಹತ್ರ ತುಂಬ ಜನ ಚಾಲೆಂಜ್ ಮಾಡ್ತಾರೆ, ನನಗೆ ಮಾಡಿ ನೋಡೋಣ ಅಂತ. ಅವನು ಆ ಅವಸ್ಥೆಗೆ ಹೋಗ್ಬೇಕಲ್ವ. ಆ ಫ್ರೀಕ್ವೆನ್ಸಿ 6.5 to 9.5 ಫ್ರೀಕ್ವೆನ್ಸಿಯಲ್ಲಿ ಅದಾಗೋದು. ಈಗ ರೇಡಿಯೋ ಇದೆ, ಈ ಬೆಂಗಳೂರು ಸ್ಟೇಷನ್ನಲ್ಲಿ ಧಾರವಾಡ ಬರಲ್ವಲ್ಲ, ಹೌದು, ಗಿಗಾ ಹರ್ಟ್ಸ್ ಮೆಗಾಹರ್ಟ್ಸ್ ಅಂತ ಇರ್ತದೆ. ಆ ಬ್ರೈನ್ ಫ್ರೀಕ್ವೆನ್ಸಿಯಲ್ಲಿ ಆಗ್ತಕ್ಕಂಥ ಪ್ರೋಸೆಸ್ ಅದು.
ನಾವೇನು ಮಾಡ್ತೀವಿ, ಆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸು, ವಿಜುವಲೈಸೇಷನ್ ಟೆಕ್ನಿಕ್ಸ್ ಅಪ್ಲೈ ಮಾಡಿ ಆ ಫ್ರೀಕ್ವೆನ್ಸಿನ ಸೆಟ್ ಮಾಡ್ತೀವಿ. ಆಗ ಸೆಟ್ ಮಾಡಿದಾಗ 30 ಜನಕ್ಕೆ ಅದು ವಿಡಿಯೋ ಓಪನ್ ಆಗುತ್ತೆ. ಅವ್ನು ಕಾಣದಿದ್ದರೆ ಹೆಂಗೆ ಹೇಳ್ತಾನೆ, ಅವನು ಇಂಥ ಕಡೆ ಹುಟ್ಟಿದ್ದೆ, ಹಿಂಗಾಗಿದ್ದೆ, ಈ ಇಸ್ವಿಯಲ್ಲಿ ಹುಟ್ಟಿದ್ದೆ, ಅದಕ್ಕೆ ಸಾಕ್ಷ್ಯಗಳು ಕೂಡ ಸಿಗ್ತವೆ ನಮಗೆ. ಇವತ್ತು ಪಾಸ್ಟ್ ಲೈಫ್ ರಿಗ್ರೆಷನ್ ಅನ್ನೋದು ಅದು ಏನೋ ಒಂದು ಧಾರ್ಮಿಕ ನಂಬಿಕೆ ಅಲ್ಲ. ಅಮೆರಿಕದಲ್ಲಿ ಇದರ ಬಗ್ಗೆ 40 ವರ್ಷ ರಿಸರ್ಚ್ ಮಾಡಿ ಡಾಕ್ಯುಮೆಂಟ್ ಮಾಡಿದಂಥ ಒಬ್ಬ ವಿಜ್ಞಾನಿ ಹೆಸರು, ಮನೋವಿಜ್ಞಾನಿ ಹೆಸರು ಇಯಾನ್ ಸ್ಟೀವನ್ಸನ್, ಪ್ರೊಫೆಸರ್ ಇಯಾನ್ ಸ್ಟೀವನ್ಸನ್. 2000 ಡಾಕ್ಯುಮೆಂಟ್ ಮಾಡಿದ್ದಾನೆ ಎಲ್ಲ ಧರ್ಮಗಳಲ್ಲಿ. ಇದು ಹಿಂದೂ ಧಾರ್ಮಿಕ ನಂಬಿಕೆ ಅಂತ ಕೆಲವರು ಹೇಳ್ತಾರಲ್ಲ, ಬುದ್ಧಿಸಮ್ ಅವ್ರು ನಂಬ್ತಾರೆ, ಸಿಖ್ ಅವ್ರು ನಂಬ್ತಾರೆ, ಕ್ರಿಶ್ಚಿಯಾನಿಟಿಯಲ್ಲಿಲ್ಲ, ಇಸ್ಲಾಮಲ್ಲಿಲ್ಲ ಅಂತ. ಯಾವುದು ಪುನರ್ಜನ್ಮ. ಎಸ್. ಆದರೆ ಇಯಾನ್ ಸ್ಟೀವನ್ಸನ್ನು ಎಲ್ಲ ಧರ್ಮಗಳಲ್ಲಿ ಹೋಗ್ಬಿಟ್ಟು ಆ ಚೈಲ್ಡ್ ರೆಕರಿಂಗ್ ಮೆಮರೀಸನ್ನು ಡಾಕ್ಯುಮೆಂಟ್ ಮಾಡಿದ್ದಾನೆ ಅವನು, 2000 ಕೇಸಸನ್ನು. ಅದ್ರ ಮೇಲೆ ಒಂದು ಪುಸ್ತಕ ಬರೆದಿದ್ದಾನೆ, ರೀಇನ್ಕಾರ್ನೇಷನ್ ಆ್ಯಂಡ್ ಬಯಾಲಜಿ ಅಂತ. ಯಾರು ಬೇಕಾದ್ರೂ ಓದ್ಬೋದು. ಅಂದರೆ ನಮಗೆ ಯಾವ್ಯಾವ ರೋಗಗಳು ಯಾವ ಲೈಫ್ ಟೈಮಿಂದ ಬರ್ತವೆ, ಈ ಬರ್ತ್ ಮಾಲ್ಸ್ ಯಾಕೆ ಬರ್ತವೆ, ಅದಕ್ಕೆ ವೈಜ್ಞಾನಿಕವಾಗಿ ಏನು ಕಾರಣನೇ ಇಲ್ಲ. ಹುಟ್ಟು ಮಚ್ಚೆಗಳು. ಓಕೆ. ಇಲ್ಲಿ ಎದೆಯಲ್ಲಿ ಇಷ್ಟಗಳ ಮಚ್ಚೆ ಇರ್ತದಲ್ಲ, ಬ್ಲಾಕ್, ಅದು ಬರ್ತಾ ಇರ್ತದೆ. ಅದಕ್ಕೆ ಕಾರಣನೇ ಇಲ್ಲ, ವೈಜ್ಞಾನಿಕವಾಗಿ ಕಾರಣನೇ ಇಲ್ಲ. ಅದೆಲ್ಲ ಹಿಂದಿನ ಜನ್ಮದ ದೇಹಕ್ಕಾದಂಥ ಗಾಯಗಳು ಈ ಜನ್ಮದಲ್ಲಿ ಅವು ಹುಟ್ಟು ಮಚ್ಚೆಗಳಾಗ್ತವೆ ಅನ್ನೋದನ್ನು ಅವನು ಬರೆದಿದ್ದಾನೆ. ಆ ಬರೆದಿರೋ ವ್ಯಕ್ತಿ ಅಂತಿಂಥ ವ್ಯಕ್ತಿ ಅಲ್ಲ, ಪ್ರೊಫೆಸರ್ ಆಫ್ ಸೈಕಾಟ್ರಿ ಅವನು ಬರೆದಿರೋದು, ವರ್ಜೀನಿಯಾ ಯೂನಿವರ್ಸಿಟಿಯಲ್ಲಿ. ಓಕೆ. ಸ್ನೇಹಿತರೆ, ಇಲ್ಲಿ ನಾವು ಗುರುಗಳು ಏನು ಹೇಳಿದ್ದಾರೆ, ಅದು ಪುಸ್ತಕ ಇರಬಹುದು, ಅದೆಲ್ಲವನ್ನೂ ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಪುಸ್ತಕದ ಬಗ್ಗೆ ಹೇಳಿದ್ರಲ್ಲ, ಅದು ಲಿಂಕನ್ನು ಹಾಕಿರ್ತೀನಿ, ಅದನ್ನು ನೀವು ತೊಗೊಂಡು ಓದಬಹುದು. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇನ್ನೂ ಒಂದಷ್ಟು ಸ್ಟಡಿ ಮಾಡಬೇಕನ್ನೋರು ಅದಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇರೋದು. ಸೊ ನಾವು ಥರ್ಡ್ ಐ ಆ್ಯಕ್ಟಿವೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನೂ ಈ ಒಂದು ವರ್ಕ್ಶಾಪಲ್ಲಿ ಬರುವಂಥದ್ದು ಮತ್ತು ನಾನು ಕೇಳಬೇಕು ಅಂದ್ಕೊಂಡಿರೋದು ಏನು ಅಂತಂದರೆ ಹಿಪ್ನಾಸಿಸ್ ಬಗ್ಗೆ. ಈ ಪ್ರೊಸೆಸ್ ಎಲ್ಲವೂ ಕೂಡ ಹಿಪ್ನಾಸಿಸ್ ಮೂಲಕನೇ ಆಗುವಂಥದ್ದು. ಥರ್ಡ್ ಐ ಆ್ಯಕ್ಟಿವೇಷನ್ ಇರ್ಬೋದು, ಪಾಸ್ಟ್ ಲೈಫ್ ರಿಗ್ರೆಷನ್, ಇದೆಲ್ಲವೂ ಕೂಡ ಹಿಪ್ನಾಸಿಸ್, ಧ್ಯಾನಾವಸ್ಥೆಯಲ್ಲಿ ಮತ್ತು ಹಿಪ್ನೋಟಿಕ್ ಟ್ರಾನ್ಸಲ್ಲಿ ಆಗ್ತಕ್ಕಂಥದ್ದು. ನೋಡಿ, ಥರ್ಡ್ ಐ ಬಗ್ಗೆ ಇನ್ನು ಸ್ವಲ್ಪ ಹೇಳೋದಾದರೆ, ಅರ್ಜುನ ಕೃಷ್ಣ ನೋಡ್ತಾನೆ, ಅವನಿಗೆ ಥರ್ಡ್ ಐ ಆ್ಯಕ್ಟಿವೇಟ್ ಮಾಡ್ತಾನೆ ಇನ್ಸ್ಟೆಂಟಾಗಿ. ಅವನಿಗೆ ಕೃಷ್ಣನಿಗೆ ಏನು ಬ್ರಹ್ಮಾಂಡ ನಾಯಕನ ಥರ ಕಾಣ್ತಾನೆ. ಸಹಸ್ರ ಬಾಹು, ಸಹಸ್ರ ಶೀರ್ಷ, ಏನು ನನ್ನ ಕಣ್ಣಿಂದ ನೋಡೋಕ್ಕಾಗ್ತಾ ಇಲ್ಲ, ಭಯ ಆಗ್ತಾ ಇದ್ದೀನಿ ಆಕಾರ ನೋಡಿ ಅಂತ. ಯಾವ ಕಣ್ಣಿಂದ ನೋಡಿದ್ದದು? ಅದು ಥರ್ಡ್ ಐ ಆ್ಯಕ್ಟಿವೇಷನ್. ಅಂದರೆ ದೇವರ ಒಂದು ವಿರಾಟ್ ರೂಪ ನೋಡಿದ್ನಲ್ಲ ಅವನು, ವರ್ಣಿಸ್ತಾನೆ. ಎಷ್ಟು ಕೈಗಳು, ಎಷ್ಟು ತಲೆಗಳು, ಎಷ್ಟು ಎತ್ತರ, ಏನು ಆಕಾರದು, ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಕೃಷ್ಣ ಅಂತಾನೆ. ಅಂದರೆ ಅವನು ಬಾಹ್ಯ ಚಕ್ಷುವಿಂದ ನೋಡಿದ್ದ ಅಲ್ಲ, ಅಂಥದ್ದೊಂದು ಕಣ್ಣಿದೆ, ಅದೇ ಥರ್ಡ್ ಐ. ಓಕೆ. ಸೊ ಇದು ಥರ್ಡ್ ಐ ಕುರಿತಾದ ಒಂದು ಮಾತುಕತೆ. ಅಂತರ್ದೃಷ್ಟಿ ಅಥವಾ ಮೂರನೇ ಕಣ್ಣು, ಮಿಡ್ ಬ್ರೈನ್ ಆ್ಯಕ್ಟಿವೇಷನ್ ಬಗ್ಗೆ ನಾವು ಮಾತಾಡಿದ್ವಿ. ರಾಮಚಂದ್ರ ಗುರೂಜಿಯವರು ಸವಿಸ್ತಾರವಾಗಿ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವರ ಹೇಳಿರುವಂಥ ಪುಸ್ತಕದ ಲಿಂಕು ಅದನ್ನು ಹಾಕಿರ್ತೀನಿ. ಅವರ ವರ್ಕ್ಶಾಪ್ ಅಟೆಂಡ್ ಮಾಡಬೇಕಂದ್ರೆ ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಮ್ಯುನಿಟಿ ಪೇಜಲ್ಲಿರುತ್ತೆ, ಕಮೆಂಟ್ ಬಾಕ್ಸಲ್ಲಿರುತ್ತೆ, ಆಸಕ್ತರು ಗಮನಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಈ ವಿಚಾರಗಳನ್ನ ನಮಗೆ ಹೇಳಿದ್ದಕ್ಕಾಗಿ ನಾನು ಡಾಕ್ಟರ್ ರಾಮಚಂದ್ರ ಗುರೂಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ತುಂಬ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.